ಬೆಂಗಳೂರಿನ 80 ವಾರ್ಡ್ಗಳಲ್ಲಿ ಅಂತರ್ಜಲ ಕೊರತೆ ಭೀತಿ, ಬೋರ್ವೆಲ್ ಕೊರೆಯದಂತೆ ನಿಷೇಧ ಹೇರಿದ ಬೆಂಗಳೂರು ಜಲಮಂಡಳಿ. ಉದ್ಯಾನ ನಗರಿ ಎಂದೇ ಹೆಸರಾಗಿದ್ದ ಬೆಂಗಳೂರಿನಲ್ಲಿ ಅಂತರ್ಜಲ ಭೀತಿ ಎದುರಾಗಿದೆ. ಸತತ 3ನೇ ವರ್ಷ ಅಂತರ್ಜಲದ ಕೊರತೆ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ನೀರು ಸರಬರಾಜು ಹಾಗೆ ಒಳಚರಂಡಿ ಮಂಡಳಿ ಬೋರ್ವೆಲ್ಗಳನ್ನು ಕೊರೆಯುವುದನ್ನು ನಿಷೇಧಿಸಿದೆ. ಬೆಂಗಳೂರಿನಲ್ಲಿ ಸತತ 3ನೇ ವರ್ಷ ಅಂತರ್ಜಲ ಕುಸಿದಿದೆ ಅಂತ ಭಾರತೀಯ ವಿಜ್ಞಾನ ಸಂಸ್ಥೆ ವಿಜ್ಞಾನಿಗಳು ಇತ್ತೀಚೆಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬೇಸಿಗೆಯಲ್ಲಿ ಬಿರು ಬಿಸಿಲು ಹೆಚ್ಚಳವಾಗಿದ್ದು ಅಂತರ್ಜಲ ಕುಸಿತಕ್ಕೆ ಇದು ಕೂಡ ಕಾರಣವಾಗಿದೆ. ಹೀಗಾಗಿ ಕೇವಲ ಬೇಸಿಗೆಯಲ್ಲಿ ಮಾತ್ರವಲ್ಲ, ಇಡೀ ವರ್ಷವೂ ಬೋರ್ವೆಲ್ಗಳನ್ನು ಕೊರೆಯುವುದನ್ನು ಬೆಂಗಳೂರು ಜಲಮಂಡಳಿ ವರ್ಷವಿಡೀ ನಿಯಂತ್ರಿಸಲು ನಿರ್ಧರಿಸಿದೆ. ಒಂದು ವೇಳೆ ನಿಯಮ ಮೀರಿ ಬೋರ್ವೆಲ್ ಅನ್ನು ಕೊರೆಯುವುದು ಕಂಡುಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳುವುದಾಗಿ ಜಲಮಂಡಳಿ ಎಚ್ಚರಿಕೆಯನ್ನ ನೀಡಿದೆ. ಬೋರ್ವೆಲ್ಗಳನ್ನು ಕೊರೆಯಲು ಅನುಮತಿಯನ್ನ ಕೋರಿ NOC ನೀಡುವಂತೆ ವರ್ಷವಿಡೀ ಅರ್ಜಿಗಳು ಬರ್ತಾ ಇರುತ್ತೆ. ವಿಜ್ಞಾನಿಗಳು ಎಚ್ಚರಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಕಳೆದ 1 ವಾರದಿಂದ ಅನುಮತಿ ನೀಡುವುದನ್ನು ಜಲಮಂಡಳಿ ನಿಲ್ಲಿಸಿದೆ. ಮಿತಿ ಮೀರಿ ಅಂತರ್ಜಲವನ್ನು ಹೊರತೆಗೆಯುವಂಥದ್ದು ಹಾಗೆ ನಗರದ 80 ವಾರ್ಡ್ಗಳಲ್ಲಿ ಅಂತರ್ಜಲ ಕೊರತೆ ಉಂಟಾಗಿದೆ. ಪರಿಸ್ಥಿತಿ ಗಂಭೀರವಾಗಿರೋದ್ರಿಂದ ಬೋರ್ವೆಲ್ಗಳನ್ನು ಕೊರೆಯಲು ಅನುಮತಿಯನ್ನ ನಿರಾಕರಿಸಲಾಗಿದೆ ಅಂತ ಜಲಮಂಡಳಿಯ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಅವರು ತಿಳಿಸಿದ್ದಾರೆ. ಸರ್ಕಾರ ಇಲಾಖೆಗಳನ್ನ ಬೇಡಿಕೆಗಳನ್ನು ಹೊರತುಪಡಿಸಿದರೆ ಖಾಸಗಿ ಮನವಿಗಳನ್ನು ಆಮೂಲಾಗ್ರವಾಗಿ ತಪಾಸಣೆ ಮಾಡಿಯೇ ಅನುಮತಿ ನೀಡಲಾಗುತ್ತೆ ಅಂತ ಅಧ್ಯಕ್ಷರು ತಿಳಿಸಿದ್ದಾರೆ. 1 ತಿಂಗಳಿಗೆ ಸುಮಾರು 200ರಿಂದ 300 ಬೋರ್ವೆಲ್ ಕೊರೆಸಲು ಅನುಮತಿ ಕೋರಿ ಅರ್ಜಿಗಳು ಬರ್ತಾ ಇದೆ. ಬೇಸಿಗೆಯಲ್ಲಿ ಈ ಅರ್ಜಿಗಳ ಸಂಖ್ಯೆ 1000 ದಾಟುವಂತಹ ನಿರೀಕ್ಷೆ ಇದೆ. ಕಳೆದ ವರ್ಷ 2835 ಅರ್ಜಿಗಳು ಬಂದಿದ್ದು 1273 ಪ್ರಕರಣಗಳನ್ನು ಬೋರ್ವೆಲ್ ಕೊರೆಯಲು ಅನುಮತಿ ನೀಡಲಾಗಿತ್ತು. 2024ರಲ್ಲಿ ಬೋರ್ವೆಲ್ ಕೊರೆಸಲು 1634 ಅರ್ಜಿಗಳು ಸಲ್ಲಿಕೆಯಾಗಿದ್ದು 600 ಪ್ರಕರಣಗಳಲ್ಲಿ ಮಾತ್ರ ಅನುಮತಿಯನ್ನ ನೀಡಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.